ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನೀವು ಎಲ್ಲರೂ ದ್ರಾಕ್ಷಿ ಹಣ್ಣನ್ನು ತಿಂತಾ ಇರ್ತೀರಿ ಅಲ್ವಾ? ಅಂಗಡಿಗಳಿಂದ ತಂದಾಗ ಈ ರೀತಿ ಪ್ಯಾಕ್ನಲ್ಲಿ ಇರುತ್ತೆ. ಅದನ್ನು ಹಾಗೇ ತೊಳೆದ್ಬಿಟ್ಟು ತಿಂದುಬಿಡ್ತೀರ. ಆದರೆ ಈ ಹಣ್ಣುಗಳಲ್ಲಿ ಎಷ್ಟು ಔಷಧಿ ಹಾಕಿರ್ತಾರೆ, ಎಷ್ಟು ಪೆಸ್ಟಿಸೈಡ್ಸ್ ಹಾಕಿರ್ತಾರೆ ಅಲ್ವಾ? ಅದೆಲ್ಲದು ಕೇವಲ ನೀರಿನಿಂದ ತೊಳೆದು ಮಾತ್ರಕ್ಕೆ ಹೋಗಿಬಿಡೋದಿಲ್ಲ. ಹಾಗೆಯೇ ತಿನ್ನೋದ್ರಿಂದ ಅದು ಕೂಡ ನಮ್ಮ ಹೊಟ್ಟೆ ಸೇರುತ್ತೆ ನೋಡಿ. ಅದಕ್ಕೋಸ್ಕರ ನೀವು ಯಾವುದೇ ಹಣ್ಣುಗಳನ್ನು ತಂದ್ರೂ ಮೊದಲಿಗೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ನಾನಿವತ್ತು ನಿಮಗೆ ಒಂದು ಒಳ್ಳೆಯ ಐಡಿಯಾ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ತಂದಿರುವಂತಹ ಎಲ್ಲ ಹಣ್ಣುಗಳನ್ನು ಒಂದು ಪಾತ್ರೆನೊಳಗಡೆ ಹಾಕಿ ದ್ರಾಕ್ಷಿ ಹಣ್ಣನ್ನು ಅದರ ಕಡ್ಡಿಯಿಂದ ಬಿಡಿಸ್ಕೊಂಡ್ಬಿಟ್ಟು ಸಪ್ರೇಟ್ ಮಾಡಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀವು ಹಾಕ್ತಾ ಹೋಗಿ ನೋಡಿ. ಆಗ ನಡುವೆ ಯಾವುದಾದ್ರೂ ಕೆಟ್ಟಿರುವಂತಹ ದ್ರಾಕ್ಷಿ ಇದ್ದರೆ ಅದನ್ನು ಕೂಡ ತೆಗೆದು ಬಿಡಬಹುದು. ಹೀಗೆ ಎಲ್ಲ ದ್ರಾಕ್ಷಿ ಹಣ್ಣನ್ನು ಒಂದು ಪಾತ್ರೆಯಲ್ಲಿ ಬಿಡಿಸ್ಕೊಳ್ಳಿ. ಇದೇ ಐಡಿಯಾನ ನೀವು ಸ್ಟ್ರಾಬೆರಿ, ಬ್ಲೂಬೆರ್ರಿ ಈ ರೀತಿ ಎಲ್ಲ ಹಣ್ಣುಗಳಿಗೂ ಫಾಲೋ ಮಾಡಬಹುದು ನೋಡಿ. ಮೊದಲಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕೈನಿಂದ ಅದನ್ನು ವಾಶ್ ಮಾಡಿ ಆ ನೀರನ್ನು ಚೆಲ್ಬಿಡಿ. ನಂತರ ಪೂರ್ತಿ ದ್ರಾಕ್ಷಿ ಮುಳುಗೋ ಹಾಗೆ ನೀವು ಪಾತ್ರೆ ತುಂಬ ನೀರನ್ನು ತಗೊಳ್ಬೇಕಾಗತ್ತೆ ನೋಡಿ. ಹೀಗೆ ಹಣ್ಣುಗಳೆಲ್ಲ ಪೂರ್ತಿ ಮುಳುಗೋ ರೀತಿ ನೀರನ್ನು ತುಂಬಿಸ್ಬಿಟ್ಟು ಈಗ ಇದರಲ್ಲಿ ನೀವು 1 ಚಮಚದಷ್ಟು ಸೋಡಾ ಪುಡಿಯನ್ನು ಹಾಕಬೇಕು. ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಬಳಸ್ತೀವಿ ಅಲ್ವಾ, ಆ ಸೋಡಾ ಪುಡಿಯನ್ನು ಪೂರ್ತಿ 1 ಚಮಚ ನೀವು ಇದರಲ್ಲಿ ಹಾಕಬೇಕಾಗತ್ತೆ. ಇಷ್ಟಾದ ಮೇಲೆ ನೋಡಿ, ಕೈನಿಂದ ನೀವು ಹಣ್ಣನ್ನು ಚೆನ್ನಾಗಿ ತಿಕ್ಕಿ ತೊಳಿಬೇಕು. ಈ ರೀತಿಯಾಗಿ ಸೋಡಾ ಪುಡಿ ಹಾಕಿದಂಥ ನೀರಿನಲ್ಲಿ ಹಣ್ಣುಗಳನ್ನು ತೊಳೆಯೋದ್ರಿಂದ ಇದರಲ್ಲಿರುವಂತಹ ಪೆಸ್ಟಿಸೈಡ್ಸ್ ಎಲ್ಲ ಕ್ಲೀನ್ ಆಗುತ್ತೆ. ಇಷ್ಟಾದಮೇಲೆ ಅಂದರೆ 5 ರಿಂದ 6 ನಿಮಿಷ ಈ ರೀತಿಯಾಗಿ ತೊಳೆದ ನಂತರ ಈ ನೀರನ್ನು ಚೆಲ್ಬಿಟ್ಟು ಪೂರ್ತಿ ಕ್ಲೀನಾಗಿರೋ ನೀರಿನಲ್ಲಿ ಮತ್ತೊಂದು ಸಲ ನೀವು ತೊಳಿಬೇಕಾಗತ್ತೆ. ಇಷ್ಟು ಮಾಡಿ ಇಟ್ಕೊಂಡ್ಬಿಟ್ರೆ ಆಯಿತು ನೋಡಿ, ಹಣ್ಣುಗಳೆಲ್ಲ ಸ್ವಚ್ಛ ಆಯಿತು. ಈ ಹಣ್ಣು ಈಗ ತಿನ್ನೋದಕ್ಕೆ ರೆಡಿ. ಮಾಡೋದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಅನಿಸಿದ್ರೂ ಆರೋಗ್ಯದ ದೃಷ್ಟಿಯಿಂದ ಹೀಗೆ ಮಾಡೋದು ಒಳ್ಳೆಯದು. ನೀವೆಲ್ಲ ಹಣ್ಣುಗಳನ್ನು ಹೇಗೆ ಕ್ಲೀನ್ ಮಾಡ್ತೀರಾ? ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಮನೆಯಲ್ಲೂ ಕೆಲವೊಂದು ಸಲ ಬಾಳೆಹಣ್ಣು ಈ ತರಹ ಕಪ್ಪಾಗಿ ಬಿಟ್ಟಿರುತ್ತೆ ಅಲ್ವಾ? ಆಗ ಅದನ್ನು ತಿನ್ನೋದಕ್ಕೆ ಮನಸ್ಸಾಗೋದಿಲ್ಲ, ಹಾಗಂತ ಚೆಲ್ಲೋದಕ್ಕೂ ಆಗೋದಿಲ್ಲ. ಹಾಗಿದ್ದರೆ ಈ ತರಹ ಹಣ್ಣಾಗಿ ಕಪ್ಪಾಗಿ ಹೋದಂತಹ ಬಾಳೆಹಣ್ಣನ್ನು ಏನು ಮಾಡಬಹುದು? ಬನ್ನಿ ಇವತ್ತಿನ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಚಿಕ್ಕ ಬೌಲಿಗೆ ಅರ್ಧ ಹಣ್ಣನ್ನು ಕಟ್ ಮಾಡಿ ತೆಗೆದುಕೊಳ್ಳಿ. ಬಾಳೆಹಣ್ಣಲ್ಲಿ ತುಂಬಾ ಪೌಷ್ಟಿಕಾಂಶಗಳಿರುತ್ತೆ, ಸೊ ಅದನ್ಯಾಕೆ ವೇಸ್ಟ್ ಮಾಡಬೇಕು ಅಲ್ವಾ? ಈಗ ಇದನ್ನು ಒಂದು ಫೋರ್ಕ್ನ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಪೂರ್ತಿ ಪೇಸ್ಟ್ ರೀತಿ ಆಗಬೇಕು. ಈಗ ಇದಕ್ಕೆ 1 ಸ್ಪೂನ್ ಮೊಸರು ಸೇರಿಸ್ಕೊಳ್ಳಿ. ನಂತರ ಸ್ವಲ್ಪ ನಿಂಬೆಹಣ್ಣು. ನಿಮ್ಮ ಹತ್ರ ಅಲೋವೆರಾ ಜೆಲ್ ಇದ್ದರೆ ಅದನ್ನು ಕೂಡ 1 ಡ್ರಾಪ್ ಹಾಕಬಹುದು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಇದಕ್ಕೆ ಅರ್ಧ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಮತ್ತೊಮ್ಮೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಒಂದು ಒಳ್ಳೆ ಫೇಸ್ ಪ್ಯಾಕ್ ರೆಡಿ ಆಯಿತು. ನೀವಿದನ್ನು ಸ್ವಲ್ಪ ಸ್ವಲ್ಪನೇ ತಗೊಂಡು ಮುಖದಲ್ಲಿ ಹಚ್ಚಿ ಫೇಶಿಯಲ್ ಮಾಡ್ಕೋಬಹುದು, ಕೈಗಳಿಗೂ ಕೂಡ ಹಚ್ಚಬಹುದು. ಪಾರ್ಲರ್ಗಳಲ್ಲಿ ಫ್ರೂಟ್ ಫೇಶಿಯಲ್ ಮಾಡ್ತಾರಲ್ವ, ಅದೇ ರೀತಿ ಆಗುತ್ತೆ. ಬಾಳೆಹಣ್ಣು ಸ್ಕಿನ್ ಮಾಯ್ಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ಡ್ರೈ ಸ್ಕಿನ್ ಇದ್ದರೆ ಕಡಿಮೆ ಮಾಡುತ್ತೆ. ಮುಖದಲ್ಲಿರೋ ರಿಂಕಲ್ಸ್ ಕಡಿಮೆ ಮಾಡಿ ಚರ್ಮಕ್ಕೆ ಒಂದು ಹೊಸ ಹೊಳಪು ಕೊಡುತ್ತೆ. ಬಾಳೆಹಣ್ಣಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿ ಇರೋದ್ರಿಂದ ಸನ್ಬರ್ನ್ ಆಗಿದ್ದರೆ, ಪಿಗ್ಮೆಂಟೇಷನ್ ಆಗಿದ್ದರೆ ಇಂಥದೆಲ್ಲ ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲ ಸ್ಕಿನ್ ಟೈಪ್ನವ್ರಿಗೂ ಈ ಫೇಸ್ ಪ್ಯಾಕ್ ಸೂಟ್ ಆಗುತ್ತೆ. 5 ರಿಂದ 10 ನಿಮಿಷ ಮಾತ್ರ ಹಾಕ್ಕೋಬೇಕು. ನಂತರ ಕ್ಲೀನಾಗಿ ತೆಗೆದುಬಿಟ್ಟು ಮುಖ ತೊಳಿಬೇಕು.
ಬಾಳೆಹಣ್ಣಿಂದ ಚರ್ಮಕ್ಕೇನು ಉಪಯೋಗ ಅಂತ ನೋಡಿದ್ವಿ. ಈಗ ಇದರ ಇನ್ನೊಂದು ಉಪಯೋಗ ನೋಡೋಣ. ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ, ವಿಟಮಿನ್ ಎ, ಬಿ ಮತ್ತು ಇ ಇದೆಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಲ್ವಾ? ಇದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ಎಷ್ಟು ಉಪಯೋಗನೋ ಹಾಗೇ ಚರ್ಮ ಹಾಗೂ ಕೂದಲಿಗೂ ಅಷ್ಟೇ ಉಪಯೋಗ ಇದೆ. ಈಗಿಲ್ಲಿ ಪೇಸ್ಟ್ ಮಾಡ್ಕೊಂಡಿರೋ ಅಂತಹ ಬಾಳೆಹಣ್ಣಿಗೆ ಟೀ ಟ್ರೀ ಆಯಿಲ್ ಹಾಕ್ತಾಯಿದ್ದೀನಿ, 4ರಿಂದ 5 ಹನಿ. ಹಾಗೆಯೇ ಸ್ವಲ್ಪ ಕೊಬ್ಬರಿ ಎಣ್ಣೆ. ಇಲ್ಲಿ ಟೀ ಟ್ರೀ ಆಯಿಲ್ ಇರಲಿಲ್ಲ ಅಂದರೂ ಪರವಾಗಿಲ್ಲ, ಅದನ್ನು ಬಿಟ್ಟು ಕೂಡ ಈ ಪ್ಯಾಕ್ನ ರೆಡಿ ಮಾಡ್ಕೋಬಹುದು. ಜೊತೆಗೆ 1 ಸ್ಪೂನ್ ಮೊಸರು. ಮೊಸರು ಕೂದಲಿಗೆ ತುಂಬಾ ಹೊಳಪು ಕೊಡುತ್ತೆ. ಜೊತೆಗೆ ಒಂದು 4-5 ಹನಿಯಷ್ಟು ಬಾದಾಮ್ ಆಯಿಲ್, ಹಾಗೆಯೇ ಅಲೋವೆರಾ ಜೆಲ್. ಅಲೋವೆರಾ ಜೆಲ್ ಬದಲಿಗೆ ಫ್ರೆಶ್ ಅಲೋವೆರಾ ಕೂಡ ಸೇರಿಸಬಹುದು. ಇದೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕೂದಲಿನ ಬುಡದಿಂದ ತಲೆ ಪೂರ್ತಿಯಾಗಿ ಹಚ್ಚಬೇಕು. ಈ ಹೇರ್ ಪ್ಯಾಕ್ನ ಹಚ್ಚೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಸ್ಪ್ಲಿಟ್ ಎಂಡ್ಸ್ ಕೂಡ ಕಡಿಮೆ ಆಗುತ್ತೆ, ಹಾಗೆಯೇ ಹೇರ್ ಗ್ರೋತ್ಗೂ ತುಂಬ ಹೆಲ್ಪ್ ಆಗುತ್ತೆ. ಈ ಹೇರ್ ಪ್ಯಾಕ್ನ ಹಚ್ಚಿ ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಬೇಕು. ನಂತರ ಕೂದಲು ಒಣಗಿದ ಮೇಲೆ ಸಿಲ್ಕಿ ಆ್ಯಂಡ್ ಶೈನಿ ಅನಿಸುತ್ತೆ. ವಾರಕ್ಕೊಂದು ಸಲಿಯಂತೆ 6ರಿಂದ 8 ವಾರ ಮಾಡಿ ನೋಡಿ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನು ಈ ಕಪ್ಪಾಗಿರೋ ಸಿಪ್ಪೆ ಉಳಿದಿತ್ತಲ್ವ, ಇದನ್ನು ನೀರಿನಲ್ಲಿ ಹಾಕಿಡಿ. ಆ ನೀರನ್ನ ಗಿಡಗಳಿಗೆ ಹಾಕಿ, ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಹಾಗಿದ್ರೆ ಮರಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.